ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ತಪ್ಪಿಲ್ಲ. ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ವಾಹನ ಸವಾರರ ಬಲಿಗಾಗಿ ಕಾದು ಕುಳಿತಿವೆ. ಈ ಬಗ್ಗೆ ಟಿವಿ9 ರಿಯಾಲಿಟಿ ಚೆಕ್ ಮೂಲಕ ಅಭಿಯಾನ ನಡೆಸುತ್ತಿದೆ. ಇದರ ನಡುವೆ ಸುಲ್ತಾನ್ಪಾಳ್ಯ ಮುಖ್ಯ ರಸ್ತೆಯಲ್ಲಿ ಗುಂಡಿ ಮೇಲೆ ಕಲಾವಿದನ ಕೈಚಳಕ ಹಾಗೂ ಶಿವಾಜಿನಗರದ ಚಾಂದ್ನಿ ಚೌಕ್ ರಸ್ತೆಯಲ್ಲಿ ಜನ್ಮ ಎತ್ತಿರೋ ಗುಂಡಿಗಳನ್ನೇ ತೋರಿಸ್ತೀವಿ ನೋಡಿ. ಅರ್ಧ ಚಂದ್ರನ ಮೇಲೆ ಕುಳಿತಿರುವ ಯುವಕ ಕೈಯಲ್ಲಿ ಗಾಳ ಹಿಡಿದು ಮೀನಿಗೆ ಗಾಳ ಹಾಕ್ತಿದ್ದಾನೆ. ಇದು ಕಲಾವಿದ ಬಾದಲ್ ನಂಜುಂಡಸ್ವಾಮಿ ಕೈಚಳಕ. ಪಾಲಿಕೆ ಅಧಿಕಾರಿಗಳಿಗೆ ಪರೋಕ್ಷ ತಿವಿತ. ರಸ್ತೆ ಗುಂಡಿಗಳ ಬಗ್ಗೆ ಕಲಾವಿದ ಬಾದಲ್ ನಂಜುಂಡಸ್ವಾಮಿ ಬಿಬಿಎಂಪಿಗೆ ಬಿಸಿ ಮುಟ್ಟಿಸಿರುವ ರೀತಿ ಇದು. ಸುಲ್ತಾನ್ಪಾಳ್ಯ ಮುಖ್ಯ ರಸ್ತೆಯಲ್ಲಿ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೋಲ್ ಬಳಿ ಗುಂಡಿ ಬಾಯ್ ತೆರೆದಿತ್ತು. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. ಹೀಗಾಗಿ ಬಾದಲ್ ಅಲ್ಲಿ ಮೀನಿಗೆ ಗಾಳ ಹಾಕ್ತಾ ಇರುವ ರೀತಿ ಚಿತ್ರ ಬಿಡಿಸಿ ಟೀಕಿಸಿದ್ದಾರೆ. ಇನ್ನು ಶಿವಾಜಿನಗರದ ಚಾಂದಿನಿ ಚೌಕ್ ರಸ್ತೆಯಲ್ಲಿ ಗುಂಡಿಗಳು ತಲೆ ಎತ್ತಿದ್ದು ಪಾಲಿಕೆ ವಿರುದ್ಧ ಜನರು ಕಿಡಿಕಾರುತ್ತಿದ್ದಾರೆ. ಅವಾಗ ನಾವು ಓಡಿಸುವಾಗ ಕೆಳಗೆ ಬೀಳ್ತೀವಿ, ಕಾಲ್ಗೇಟು ಅದು ಯಾರು ಯಾರೂ ಇಲ್ಲ ನಮಗೆ. ಬಟ್ ಕೆಲಸಗಳು ಸರಿಯಾಗಿ ಮಾಡೋರು ಕಾಂಟ್ರಾಕ್ಟರ್ಗಳು ಒಳ್ಳೆ ಕೆಲಸ ಮಾಡಿದ್ರೆ ಇದೆಲ್ಲ ಆಗಲ್ಲ. ಸುಮ್ಮನೆ ತೂಕ್ ಮಲೀಸರ ಮಾಡ್ತಾರೆ, ಅದೇ 2 ದಿವಸ ಮತ್ತೆ ಅದು ಕಿತ್ತೋಗ್ತದೆ. ಇದೇ ರೀತಿಯಾಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ. ದೊಡ್ಡವರು ಕಾರಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ, 2 ವೀಲರ್ ಹೋಗೋರಿಗೆ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ನಾವು ಬರ್ತೀವಿ ಮಳೆಯಲ್ಲಿ ಹಿಂಗೆ ಅವಾಯ್ಡ್ ಮಾಡೋಕೆ ಹೋಗ ಬೀಳ್ತೀವಿ. ನಾವೇ ಬಿದ್ದು 2-3 ಸರಿ ನಮಗೆ ಗಾಯಗಳು ಕೈಗೆ ಕಾಲಿಗೆಲ್ಲ. ಇತ್ತ 5500 ಗುಂಡಿಗಳನ್ನ ಗುರುತಿಸಿದ್ದ ಪಾಲಿಕೆ ತೇಪೆ ಹಚ್ಚಲು ಮುಂದಾಗಿದೆ. ಕೋಲ್ಡ್ ಮಿಕ್ಸ್ ಬಳಸಿ ತರಾತುರಿಯಲ್ಲಿ ಗುಂಡಿಗಳ ಬಾಯಿ ಮುಚ್ಚುತ್ತಿದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.